ಒಬ್ಬ ಮಗ ತನ್ನ ಅಪ್ಪನಿಗೆ ಒಂದು ಲಿಸ್ಟ್ ಕೊಡ್ತಾನೆ. ಯಾಕಂದರೆ ಅವ್ನ ಮದುವೆ ಫಿಕ್ಸ್ ಆಗಿರುತ್ತೆ, ಅವ್ನ ಫ್ರೆಂಡ್ಸ್ನೆಲ್ಲ ಕರಿಬೇಕಾಗಿರುತ್ತೆ. ಅವ್ರ ಅಪ್ಪನಿಗೆ ತೋರಿಸ್ತಾನೆ, ಅಪ್ಪ ನನ್ನ ಕಡೆಯಿಂದ ನನ್ನ ಬೆಸ್ಟ್ ಕ್ಲೋಸ್ ಫ್ರೆಂಡ್ಸ್ ಇವರು 50 ಜನನ ಕರಿಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವರಪ್ಪ ಲಿಸ್ಟ್ ಇಟ್ಕೊಂಡು ನೋಡ್ತಾನೆ. ಹಿಂಗೆ 50 ಜನನಾ? ಸರಿ, ಅವ್ನು ಕೆಲಸ ಮಾಡು, ನೀನು ಬೇರೆ ಕೆಲಸಗಳೆಲ್ಲ ನೋಡ್ಕೊತಾ ಇರೋ, ನಾನು ಇವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಕರಿತೀನಿ, ಆಯಿತಾ? ನಿನ್ನ ಮದುವೆ ಕೆಲಸ ನೋಡ್ಕೊ, ಬೇರೆ ನಿಂದೇನಿದೆಯೋ ಅದನ್ನೆಲ್ಲ, ಇದನ್ನು ನಂಗೆ ಬಿಡು, ನಾನು ವಿಚಾರಿಸ್ಕೊತೀನಿ ಅಂತ ಹೇಳಿದಾಗ, ಅಪ್ಪ ಮರಿಬೇಡ, ಅವ್ರು 50 ಜನನೂ ನಾನು ತುಂಬ ಕ್ಲೋಸ್ ಫ್ರೆಂಡ್ಸು, ಅವರೆಲ್ಲ ನೀನು ಕರೀಲೇಬೇಕು ಅಂತ ಹೇಳ್ತಾನೆ. ಆಯ್ತು ಬಿಡು, ನಾನು ನೋಡ್ಕೊತೀನಿ ಬಿಡು ಅಂತ ಹೇಳ್ಬಿಟ್ಟು ಅವ್ನ ಪಾಡಿ ಅವ್ನ ಕೆಲಸ ನೋಡ್ಕೊತಾನೆ. ಮದುವೆ ಟೈಮ್ ಹತ್ರ ಬರುತ್ತೆ. ಮದುವೆ ಮಂಟಪದಲ್ಲಿ ಒಂದು 10 ಜನ ಫ್ರೆಂಡ್ಸ್ ಬಂದಿರ್ತಾರೆ. ಇವ್ನಿಗೆ ಆಶ್ಚರ್ಯ ಆಗುತ್ತೆ, ನನ್ನ ಫ್ರೆಂಡ್ಸ್ ಇದ್ದಿದ್ದು 50 ಜನ, ನೋಡಿದ್ರೆ 10 ಜನ ಮಾತ್ರ ಬಂದಿದ್ದಾರಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಅವ್ರ ಅಪ್ಪಂಗೆ ಹೇಳ್ತಾನೆ, ಅಪ್ಪ ನಾನು ಹೇಳಿದ್ದು 50 ಜನನ ಕರೆಯೋಕ್ಕೆ, ನೀನು ಬರೀ 10 ಜನನ ಕರೆದಿದ್ಯಾ ಅಂತ ಹೇಳ್ತಾನೆ. ಆಗ ಅವ್ರ ಅಪ್ಪ ಹೇಳ್ತಾನೆ, ನೋಡಪ್ಪ ನಾನು 50 ಜನಕ್ಕೆ ಫೋನ್ ಮಾಡಿ ಹೇಳಿದೆ, ಆದರೆ ನಿನ್ನ ಮದುವೆ ಅಂತ ಹೇಳಿಲ್ಲ. ನೋಡಿ, ನನ್ನ ಮಗನಿಗೆ ತುಂಬ ಕಷ್ಟದಲ್ಲಿದ್ದಾನೆ, ನಿಮ್ಮ ಸಹಾಯ ಬೇಕಾಗಿದೆ, ದಯವಿಟ್ಟು ಬಂದು ಸಹಾಯ ಮಾಡಿ ಅಂದ್ಬಿಟ್ಟು ಈ ಅಡ್ರೆಸ್ನ ಕೊಟ್ಟೆಪ್ಪ. ಅದರಲ್ಲಿ ಬಂದಿರೋರು ಈ 10 ಜನ, ಇವರೇ ನಿನ್ನ ನಿಜವಾದ ಸ್ನೇಹಿತರು, ಗೊತ್ತಾಯ್ತಾ? ಇನ್ನು ಮಿಕ್ತವರೆಲ್ಲ ಬಂದು ತಿಂದು ಉಂಡು ಮಜಾ ಮಾಡಿ ಹೋಗೋರು. ಈಗ ಅರ್ಥ ಆಯ್ತಾ? ನಿನ್ನ ಲಿಸ್ಟಲ್ಲಿರೋ 50 ಜನದಲ್ಲಿ ಉಳಿದಿರೋರು ಈ 10 ಜನ, ಇವರೇ ನಿನ್ನ ನಿಜವಾದ ಫ್ರೆಂಡ್ಸು. ಅದಕ್ಕೆ ಹೇಳೋದು, ಕಷ್ಟಕ್ಕಾಗೋರು ಮಾತ್ರ ಹತ್ರ ಇಟ್ಕೊಳ್ಳಿ ಅಂತ.